ಪಾಟಿ ಬಂದಿರಿ ನೋಡ್ರ ತಗೋರಿ. ನಾನು ಸ್ವಲ್ಪ ಹಾಲು ಹಿಂಡ್ಕೊಂಬರ್ಬೇಕು ಹೋಗಿ ನಿಮ್ಮ ಗೌಡ್ತಿ ಹೋದ್ರಿ ಅಂತ. ಮೊಮ್ಮಕ್ಕಳು ಸ್ಕೂಲ್ ಹೋಗ್ಯಾರಿ ಆಗಲೇ ಹೋಗ್ಯಾರ. ಹೌದು. ಗೌಡ್ರ ಗೌಡ್ರ ಅನ್ನಂಗ್ ನಿನ್ನೆ ಬಸನಗೌಡ್ರ ಹಳೆ ಬಂದಿದ್ದಾರಿ. ಯಾರು ಅವ್ರ ತಂಗಿ ಮಗ? ಹಾ ಹಾ ಏನಂತ? ಏನ್ ನನಗೂ ಏನ್ ಗೊತ್ತು, ನಿಮಗ್ ಗೊತ್ತು, ಅವ್ರಿಗೆ ಗೊತ್ತು. ಬಟ್ 2 ಸಲ ಬಂದ್ ಕೇಳಿದಾರೆ ನಿಮ್ಗೆ. ಹೌದಾ? ಏನ್ ಫೋನ್ ನಂಬರ್ ಏನಾದ್ರು ಕೊಟ್ಟ? ನಾನು ಕೊಟ್ಟೇನ್ರಿ. ತುಂಬಾ ಹಸಿಂದ. ಹಲೋ ಹಲೋ ಪಿ. ಹಾ ಗೌಡ್ರದ ನೋಡ್ರಿ, ಕೊಡ್ತೇನಿಲ್ಲ. ಹೌದು ಮತ್ತೆ. ಹಲೋ, ಹಾ ಹೇಳಪ್ಪ. ಹೌದಾ? ಹೌದು ಹೇಳಿದ್ರು, ಔಷಧ ಹೇಳಿದ್ರು 2 ಸಲ ಬಂದವನ್ನಂತ. ನಾನು ಅಷ್ಟು ಒಂದು ಹಿರಿತನಕ್ಕೆ ಹೋಗಿದ್ದೀನಪ್ಪ ನಮ್ಮ ಮಲ್ರೆಡ್ಡಿ ಅವರು. ಹಾ ಅದಕ್ಕೆ ಬಾ, ಈಗ ಅದೀನಿ ಬಾ. ಹಾ ಸ್ವಲ್ಪ ಜಲ್ದಿ ಬಾ, ನಾವು ದಾವಣಗೆರೆ ಹೋಗ್ಬೇಕು. ಓಕೆ ಓಕೆ ಆಯ್ತು ಬಾ ಬಾ. ನಂಗೆ ಏನ್ರಿ ಇದು? ಏನೈತಿ ಏನು? ನನ್ನ ಕಡೆನೇ ಅಂತ ಬಂದನು, ಬಂದ್ಮೇಲೆ ಗೊತ್ತಾಗತ್ತಾಳೆ. ನೀನು ಇರ್ತೀಯಲ್ಲ. ನೀವು ಬಲ ಹೊಡ್ತಾರ. ಇವತ್ತು 1-2 ತೀರ್ಮಾನ ಆಗಬೇಕು. ಯಾಕಂದ್ರೆ ಈ ವಿಷಯ ಗೌಡ್ರಿಗೆ ಮಾತ್ರ ಗೊತ್ತಿರ್ತೈತಿ. ಗೌಡ್ರು 1 ನಿಮಿಷ ಇದನ್ನು ಬಗೆಹರಿಸ್ಬಿಟ್ರೆ ನನ್ನ ಜೀವನ ಪಾವನ. ನಮ್ಮ ಮಾವನ ಮಗಳು ನನಗೆ ಹಾಗೆ ಹಾಕಳ. ಗೌಡ್ರ ಗೌಡ್ರ ಅವರ ಗೌಡ್ರಿಲ್ರಿ? ಇಷ್ಟೋ ತನ ದಾರಿ ನೋಡಿದ್ರು ನಿಮ್ದವ್ರು. ಹ್ಞೂ ರೀ, ದಾರಿ ನೋಡಿ ಹೊಲದ ಮುಂದ ಲಕ್ಷ್ಮೀ ಪಟ್ಟೆ ಇದ್ರ 16 ಎಕರೆ ಅಲ್ಲಿ ಆಳ್ ತಗೊಂಡ್ ಹೋಗ್ಯಾರಪ್ಪ. ನಾನು ಬುತ್ತಿ ಕಟ್ಕೊಂಡ್ ಬರ್ಬೇಕು. ಬಂದ್ಬಿಡ್ರಿ ಹೋಗೋಣ ಹಂಗಂದ್ರೆ. ಈ ಊರಾಗೆಲ್ಲ ಹಿರಿಯರನ್ನ ಕುಡಿಸಿ ಏನ್ ಮಾಡ ಕೊಡ್ರಿ, ಹಿಡ್ಕೊತೀನಿ. ಆಯ್ತು. ಎಷ್ಟೆಷ್ಟು ಹೊಲ ಹೊಡೆದ್ರಪ್ಪ? 10 ಎಕರೆದು ಮುಗಿಸಿದ್ರೆ. ಹಂಗಂದ್ರೆ ಇದೋಟು ಮುಗಿಸ್ಬಿಡ್ರಿ. ಗೌಡ್ರು ನೋಡಾಕ್ ಬಂದಾರ. ಹೌದಲ್ರಿ ಗೌಡ್ರ? ಆಯಿತು, ಸ್ವಲ್ಪ ಚಂದಾಗ ಕಾಳಜಿ ಕೊಟ್ಟು ಅದೋಟು ಮುಗಿಸ್ಬಿಡ್ರಪ್ಪ. ಬಾ ಕಡ್ಲಿ ಭಾರಿ ಐತ್ರಿಪ್ಪ ಗೌಡ್ರ ನಿಮ್ದು. ಎಲ್ಲ ದೇವ್ರ ಆಶೀರ್ವಾದಪ್ಪ. ಆದರೂ ಹುಡುಗರು ಶ್ರಮ ಆಯಿತು ತಮ್ಮ. ಭೂಮಿ ತಾಯಿ ಕೈ ಬಿಡುದಿಲ್ಲಪ್ಪ, ಹೇಗಾದರೂ ಹಿಡಿತಾಳ. ಬಿಡ್ರಪ್ಪ, ಹೊತ್ತಾಗತ್ತ. ದೊಡ್ಡ ಮುಗಿಸ್ಕೊಂಡು ಹೋಗ್ಬಿಡ್ರಿ ಹುಡ್ರ. ಗೌಡ್ ಶನಿಯರು ಬಂದ್ರಿ. ನಮಸ್ಕಾರ ಗೌಡ್ರಿ. ಏನು ನಿನ್ನ ಬಂದಿದ್ದಲ್ಲ? ನಮ್ಮ ಕಡೆನೂ ಒಂದು ಪರ್ಸನಲ್ ಕೆಲಸ ಇರ್ತೀನಿ. ಅದಕ್ಕೆ ಇಲ್ಲ, ನಿನ್ನೆ ನಾವು ಲೇಟ್ ಆಗಿ ಬಂದ್ವಿ. ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮಲ್ರೆಡ್ಡಿ ಅವರು ನಾವು ದಾವಣಗೆರೆಗೆ ಹೋಗಿದ್ವಿ. ಹೌದು, ಹಾಗಾಗಿ ಲೇಟ್ ಆಯ್ತು. ಬೆಳಿಗ್ಗೆ ಹೇಳಿದ್ರು ಆರಾಮದೇ? ಆರಾಮದ. ಮೊದಲು ನಿಮ್ಮ ಅವರಿದ್ದ ನೋಡಿದ್ನಪ್ಪ ನಾನು, ಕೂತಿದ್ದೆ ಅವಾಗ. ಏನಂತ ನಿಮ್ಮ ಮಾವ? ಏನಿಲ್ರಿ, ಅದ ವಿಚಾರಕ್ಕೆ ಬಂದೇನ್ರಿ. ಯಾಕೆ ಅದ್ರ ಸರಿ ಮಾಡ್ತೇನೆ ಅಂತ ಹೇಳಿ ಆ ಹುಡುಗಿ ಕೊಡೋದು ಸಂಬಂಧ ಹೌದಲ್ಲ ನಿನಗ? ಅದೇನು ಹುಚ್ಚ, ನಿನ್ನಂತ ವರ ಯಾರು ಸಿಗ್ತಾರ? ಹೇಳಿರಲ್ಲ ಮತ್ತೆ ಏನಂತಾನ? ಭಾರತಿ, ನೀನು ಆಳ್ ಕಡೆ ಹೋಗು. ಆಳ್ ಕಡೆ ಹೋಗು, ಅವ್ರು ಎಣ್ಣೆ ಮುಗಿಸಿಂದ ಆಮೇಲೆ ಊಟ ಮಾಡೋಣಂತ.
ಲಾಳು ಹತ್ಯವನ್ ಬರ್ರಿ ಅತ್ಯಾವು ಬಿಡಿ ಟ್ರ್ಯಾಕ್ಟರ್ನ. ಈ ಹುಡುಗನ್ ಗೊತ್ತೈತಿಲ್ಲ ನಿಮಗ? ಗೊತ್ತದ್ರಿ, ಹಾ? ಗೊತ್ತೈತಿ. ಇಲ್ಲೇ ಇದ್ದಾವ ಸಣ್ಣ ಇದ್ದಾಗ ನಮ್ ಬಸ್ಸುಗಳನ್ನ ತಂಗಿ ಮಗ. ವಿಷಯ ಏನು ಅಂತಂದ್ರ ಬಸ್ ಇವ್ರ ತಾಯಿ ಅವ್ರ ಮನ್ಯಾಗ ತವ್ರ ಮನ್ಯಾಗ ಹೆಂಗ ದುಡಿದ್ಲು, ಗೋಧಿ ಚಕಡಿನ ಒಟ್ಟಿಲ್ಲಕ್ಕಿ ಅಂತ ಸರ್ದಾರ ಹೆಣ್ಮಾಳು ಮುಂದೆ ಮದುವೆ ಆಗಿ ಹೋಗ್ಯಾಳ. ಆದ್ರ ಆಕಿಗೂ ಒಂದು ಆಸೆ ಏನಿತ್ತು ಅಂತ ಗಂಡ ಇಲ್ಲ ಅಣ್ಣ ಹೆಣ್ ಹಾಡದ ಅವ್ರ ಮನಿ ತಗೋಬೇಕು ನಾನು ಅನ್ನೋದು ಆಕಿ ಆಸೆ. ಆ ಪ್ರಕಾರ ಇವನು ಮಾತು ಕೊಟ್ಟಿದ್ದ, ಇಲ್ಲ ತಂಗಿ ನಿನ್ನ ಮಗ ನಾನು ಕೊಡ್ತೀನಿ ಅಂತ ಹೇಳಿ. ಈ ಹುಡುಗ ಕೊಡ್ಬೇಕು. ಈ ಹುಡುಗ ಏನ್ ಕಮ್ಮಾಗ್ಯಾನ ಹೇಳಿ, ಕಲ್ಲಾಗರ ಕೈ ಸರ್ಕಾರಿ ಉದ್ಯೋಗ ಒಂದ್ ಇಲ್ಲ ಅಂದ್ರ ಅದನ್ನ ಬಿಟ್ಟ ಕಲ್ಲಾಗರ ಕೈ ಇಟ್ಟು ತಂದು ಹಾಕುವಂತವದ ಗುಣವಾನ್ ಅದನ್ನ. ಹೀಗಿದ್ದು ಇಲ್ಲ ನಾನು ನೌಕರದರಿಗೆ ಕೊಡ್ತೀನಿ ಅಂತ ಇದು ತಪ್ಪು ಹೌದಲ್ಲ? ಅದು ತಾಯಿ ಮತ್ತೆ ಇವನ್ ತಾಯಿದ ಹೊಟ್ಟೆ ಹಿಡ್ದೈತಿ, ನನ್ನ ಮೊಮ್ಮಗಳನ್ನ ನನ್ನ ಮೊಮ್ಮಗ ಕೊಡ್ಬೇಕಂತ. ಅದಕ್ಕ ಇದನ್ನ ನಾನು ಕೂಡ್ಕೊಂಡು ಅವನು ಕರೆಸಿ ಇದನ್ನ ಸ್ವಲ್ಪ ಸರಿಯಾಗಿ ಇದು ಮಾಡಿಬಿಡು. ತಮ್ಮ ನೀನು ನಮ್ಮನ್ನ ನಂಬು, ನೀನು ಧೃತಿಗೆಡಕ್ ಹೋಗ್ಬೇಡ. ಎಲ್ಲಿ ನಮ್ಮವ್ವ ಸತ್ತು ಅದು ನನಗೆ ಯಾರು ನಿಂತು ಮಾಡ್ತಾರ ಇಲ್ಲ ಅಂತ ಆ ಭಾವನೆ ಬೇಡ. ಯಾಕಂದ್ರೆ ಇಲ್ಲೇನು ಈ ಕಟ್ಟಿ ಮೇಲೆ ಅದೀವಿಲ್ಲ ನಾವು ದೈದವ್ರನ್ನೆಲ್ಲಾರನು ಕೇಳು. ನೀ ಸಣ್ಣವಿದ್ದಿ, ಇದು ತಲ ಅಂತ ನ್ಯಾಯ ಹೇಳೋ ಕಟ್ಟಿ ನಮ್ಮ ಪೂರ್ವಜರ್ಲಿಂದನ ಯಾರಿಗೆ ಅನ್ಯಾಯ ಆಗದಂಗ ಇದು ಮಾಡ್ಕೊಂತ ಬಂದೀವಿ ನಾವು. ಅದನ್ನ ನಡೆಸ್ತೀವಿ. ನಿನಗ ಕಲ್ಯಾಣ ಕಾರಣ ಮಾಡ್ತೀವಿ. ಹೌದಲ್ಲ? ಏನಾತ್ರಿ ಈಗ ನನಗೇನು ಆಸೆ ಐತಿದ್ದಿಲ್ಲ ಅಕ್ಕಿನ ಮಾಡ್ಕೋಬೇಕಂತ ಹೇಳಿ. ಆದ್ರೆ ನಮ್ಮ ಮುಂದೆ ಒಂದು ಆಸೆ ಐತಿ. ನಮ್ಮವ್ವ ಚಿಕ್ಕ ವಯಸ್ಸಿನೊಳಗೆ ಆಕೆ ಸಾಯು ಮುಂದೆ ಭಾಷೆ ತಗೊಂಡಾಳ, ಯಾವುದೇ ಕಾರಣಕ್ಕೂ ನಿಮ್ಮ ಮಾವನ ಮಗಳನ್ನ ನೀನು ಮರಿಬೇಡ, ಆಕಿನ ಲಗ್ನ ಆಗು, ಈ ಮನಿ ನಂದಾ ದೀಪವನ್ನು ಹಚ್ಚಕ್ಕೆ ಆಕೆ ಬರಬೇಕು, ನಂದು ಆಸೆ ಐತಪ್ಪ ಅಂತೇಳಿ ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಾಣ ಬಿಟ್ಟಾಳ. ನಮ್ಮ ಅವನ ಆಸೆ ಈಡೇರಿಸ್ಬೇಕು ಅಂತ ನಾನು ಪಣ ತೊಟ್ಟೇನ್ರಿ. ಇವತ್ತಿಗಾದ್ರೂ ನಾನು ನೋಡಿಲ್ಲ, ಅವ ಸಣ್ಣದ ನೋಡಿಲ್ಲ, ದೊಡ್ಡವಾದ ಮೇಲೆ ನೋಡಿಲ್ಲ. ಹಿಂಗಾಗಿ ಅವ್ರ ಮನೆಗೆ ನಾನಾ ಥರದ ವೇಷ ಹಾಕೊಂಡು ಹೋಗಿ ನಾನು ಏನು ಮಾಡಿದ್ರು ಪ್ರಯೋಜನ ಆಗೋದು. ಅದಕ್ಕೆ ಮಿಕ್ಕಿ ನಾನು ನಿಮ್ಮಂತಲ್ಲಿ ಬಂದೇನ್ರಿ. ನಾನು ಈಗ ಹೋಗ್ತೇನೆ ರೀ. ಹೋದ್ಮೇಲೆ ಬೇಕಾದ್ರೆ ಅವ್ನು ಕರೆಸಿ ನೀವು ಮಾತಾಡ್ತೀನಿ. ಗೌಡ್ರು ಹೇಳಿ ನಾವು ಮಾಡ್ಸೋರಿ ಎಲ್ಲ. ಆಯ್ತು ರೀ ಗೌಡ್ರಂಗ ನಾ ಹೊಂಡ್ತೇನೆ ರೀ. ಹ್ಞೂ ಆಯ್ತು ಹೋಗ, ನಾವೆಲ್ಲ ದೈದರದೀವಿ, ಅವನು ಕರೆಸ್ತೀವಿ. ಅದ ನಮ್ ಜವಾಬ್ದಾರಿ, ನೀವೇನ್ ತಪ್ಪು ತಿಳ್ಕೊಬೇಡ್ತಮ್ಮ. ಹ್ಞೂ ಸಿದ್ದಪ್ಪಣ್ಣರ ಈಗ ಬಸ್ಸುಗಳನ್ನ ಕರೆಸ್ಬಿಡೋಣ. ಸುಗ್ಗಿ ಟೈಮ್ ನಿಮಗೂ 12 ಕೆಲಸ, ನಾನು ಆ ಕಡೆ ಹೋಗ್ಬೇಕು. ಹೆಂಗಿದ್ರು ಕುಡಿವಿ ಪಾಪ, ಸಣ್ಣ ಹುಡುಗ ಮಾತು ಕೊಟ್ಟಿವಿ. ಈ ಮುಗಿಸ್ಬಿಡು ನೀವು. ಏನಾಗೋದ ಕರೆಸ್ಬಿಡ್ರಿ, ಅವ್ನು ಕರಿಸ್ಬಿಡ್ರಿ ಗೌಡ್ರ, ಒಳ್ಳೆ ಕೆಲಸ. ಫೋನ್ ಹಚ್ಬಿಡ್ಲ ಬಸ್ಸು ಹುಡುಗ. ಹಲೋ ಸುಗೋಡ್ರ, ನಾ ದನ ಮಾತಾಡೋದು. ಸ್ವಲ್ಪ ಬಂದ್ ಹೋಗೋ ಮನಿಗೆ. ಸ್ವಲ್ಪ ಎಲ್ಲ ಹಿರಿಯರು ಕೂಡಿವಿ, ಒಂದ್ ವಿಷಯ ಐತಿ ನಿನ್ನ ಕಡೆ ಮಾತಾಡೋದು. ಒಟ್ಟು ಬಂದ್ ಹೋಗಪ್ಪ. ಅಲ್ಲಲ್ಲ ಊರಿಗೆ ನೀ ಎಲ್ಲ ನಾವು ಹೊಂಟಿದ್ವಿ ಬಿಡು. ಈಗ ಡ್ಯಾಡಿಗೆ ಹೊಂಟಿದ್ರು ನಮ್ಮ ಸಿದ್ದಪ್ಪನವರು, ಇವರೆಲ್ಲ ಕೂಡಿ ಮತ್ತೆ ಇಲ್ಲಿ ಕರೆದು ನಾನು ಆ ಕಡೆ ದಾವಣಗೆರೆಗೆ ಹೋಗ್ಬೇಕು ಕುಂತೀವಿ. ಈಗ ಒಟ್ಟು ಮುಗಿಸ್ಕೊಂಡು ಹೋಗಿ ಅಂತಪ್ಪ. ಬರ್ತಾನ ಬರ್ತಾನಂತ. ಅದನ್ನ ಹೇಳಿ ಒಟ್ಟು ಚಂದಾಗ ಹೇಳಿ ಕಲ್ಯಾಣ ಕಾರ್ಯ ಮಾಡು. ಆ ಹುಡುಗಿನ ಅವ್ನ ಹುಡುಗನ್ ಮಾಡ್ಕೊಂಡ್ಬಿಡ್ರಿ. ನಮಸ್ಕಾರ ರೀ ಪಾದಣಿ. ಬಾ ಬಾ ಬಸಗೌಡ್ರ, ಬಾ ಬಾ ಮ್ಯಾಲ ಕುಡಿತಲ್ಲ. ಹೌದು, ಅದು ಪಂಚಾಯತಿ ಕಟ್ಟಿ ಮೇಲೆ ಹೊಂಟಿದ್ರು, ಕೆಲಸ ಇತ್ತು, ಹೊಂಟಿದ್ರೆ ಇಲ್ಲ ಆಮೇಲೆ ಹೋಗುಣ ಬರ್ರಿ ಅಂತ ನಾನ ಅವ್ರಿಗೆ ನನ್ನ ಕರೆ ಕಳಿಸಿದ್ದ. ಏನ್ ಮುದಿಕಿ ಹಸಿಗೆ ಹೋಗ್ಯಾಳ. ಹೌದಾ? ಫಸ್ಟ್ ಆರೋಗ್ಯ ಇದಲ್ಲ, ಕಡಕ್ ಏನಿಲ್ಲ. ನಿಮ್ಮ ತಂಗಿ ಮಗ್ಗ ನಿಮ್ಮ ಮನ್ಯಾಗ ನಿನ್ನ ಮಗಳು ಕೊಡ್ಬೇಕಂತ ಹಿಂದ ನಿಮ್ ತಂಗಿಗೂ ನೀ ಮಾತು ಕೊಟ್ಟಿ, ಆ ಪ್ರಕಾರ ಬಂದು ನಾವೆಲ್ಲ ದೈದರು ಉಂಡು ಹೋಗಿವಿ. ಅದಕ್ಕ ಈಗ ತಾಯಿ ಸತ್ ಮಗ ಅವ, ಏನೋ ವರ್ಷ ಒಪ್ಪತ್ನ ಕಾರಣ ಮಾಡ್ಕೋಬೇಕ ಅಂತ ಹೇಳಿ ಅಂತಾರ. ಅದಕ್ಕ ಅದನ್ನ ಏನಾರ ಮಾಡಿ ಸುದ್ದ ಮಾಡಿ ಮಗಳ ಕೊಟ್ಟು ಮದುವೆ ಮಾಡು ಅಂತ ಹೇಳಾಕತ್ತಿ.
ಆಗೋದಿಲ್ಲ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಇದನ್ನ ಹೆಂಗ್ರಿ ಈಗ ನೀವೆಲ್ಲ ಗಂಟು ಎಳೆ ಅದಾನ ಮನ್ಯಾಂತ ಬೀಗ್ತಾನ ಏನ್ ಮಾಡ್ರಿ ಬೀಗ್ತಾನ ಅಪ್ಪ ಅದು ನನ್ನ ಮಗಳ ವಿಷಯ ನನಗ್ ಗೊತ್ತು ಆ ನನ್ನ ತಂಗಿ ಮಾತ್ರ ಮಗಳು ಕೊಡಾಕ ನನ್ನಿಂದ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ರಿ ಆಗೋದಿಲ್ಲ ಆಗಿದ್ದರೆ ಏನಂತ ಅದು ಅಲ್ಲ ಏನ್ ನನ್ಗೆ ಮಾಡಿ ಪಾಪ ಗಲ್ಲ ಏನು ಹುಡುಗ ಅವನ ಬಾ ದುಡಿತಾನ ನೋಡು ನನಗ ರೊಕ್ಕಿಷ್ಟಿದ್ದು ಹುಡುಗ ಬೇಕಾಗಿ ಏ ಗೌಡಪ್ಪ ಕುರುಗೋಬೇಡಪ್ಪ ನೀ ಸುಮ್ಮನಿರುವ ತಿಳಿದಿಲ್ಲ ಒಳಿದಿಲ್ಲ ಅಲ್ಲ ನನ್ನ ಮಗಳ ಅಲ್ಲ ನನ್ನ ಮಗಳರ ಎದರ ಕಡಿಮೆ ಅದಾಳ ನಿನ್ ಮಗಳು ಕಮ್ಮಿ ಐತಂತ ಯಾರು ಅಂದಿಲ್ಲ ಚಿನ್ನದ ಗೊಂಬೆ ಇದ್ದ. ಎರಡು ಚಿನ್ನದ ಗೊಂಬೆ ನಾವು ಇತ್ತಾಗ ನಿನ್ನ ನಳೆಯನು ಚಿನ್ನದ ಗೊಂಬೆನ ನಿನ್ನ ಮಗಳು ಚಿನ್ನದ ಗೊಂಬೆ ನಾವು ಅದ್ರ ಬಗ್ಗೆ ಕೇಳಿ ಅವ್ರ ರೂಪ ಕೇಳಿಲ್ಲ ನಾವು ಅವ್ನು ಎದುರು ಬರುವ ಎರಡು ಗೊಂಬಿನ ಅವನು ನಿನ್ನ ಕಾಯಿ ಬೆಳೆದವ ನಿನ್ನ ತೊಡಿ ಮೇಗ ಬೆಳೆದಾನ ಮತ್ತೆ ನೀ ನಿಂತು ಮಾಡೋ ಬದ್ಲಿ ಮತ್ತೆ ಹೊರಲ್ಲ ನಮ್ಮ ಹತ್ರ ಬರ್ತೀವಲ್ಲ ನೋಡಪ್ಪ ಈ ವಿಷಯಕ್ಕಾದ್ರೆ ನಾನು ಇಲ್ಲಿ ಖರ್ಚಾಕ ಹೋಗ್ಬೇಡ ಇನ್ನು ನನ್ನ ಮಗಳ ಸುದ್ದಿ ಅಂತದ್ದು ಎತ್ತಾಕನ ಹೋಗ್ಬೇಡ್ರಿ ನನಗಾಗೋದಿಲ್ಲಪ್ಪ ನನ್ನ ಹಳಿಯಾಗ ನನ್ನ ಮಗಳನ್ನ ಕೊಡೋದಿಲ್ಲ ಕಾಡೋದಿಲ್ಲ ಅದೇನ್ ಆಕತಿ ಅಲ್ಲ ನಂಬಿಕೊಂಡೆ ಅಲ್ಲ ಒಂದ್ ಏನೋ ಒಳ್ಳೆ ಕೆಲಸ ಆಲಿ ಮಗಳಿಗೆ ನಿನಗೆ ಒಳ್ಳೆ ಹಳೆಯ ಸಿಗ್ತಾನಂತ ನಾವೇನು ತೀರ್ಮಾನ ಮಾಡಿದ್ವಲ್ಲ ಈ ನಮ್ ದೈವ ಮಾತು ಬಿಟ್ಟು ಅಂತಿ ನೋಡ್ದನಿ ನನ್ನ ಮಗಳ ಆ ವಿಚಾರದಾಗ ನೀವು ಯಾರು ಬಾಯಿ ಹಾಕ್ಬಾರ್ದ ನನ್ನ ಮಗಳನ್ನ ಯಾರಿಗ್ಯಾರೋ ಕೊಟ್ಟು ಮದುವೆ ಮಾಡ್ತೇನೆ ಆಗ ನನ್ನ ಹಳೆಯಾಗ ಕೊಡೋದಿಲ್ಲ ತಿಳ್ಕೊರಿ ನೀವು ಇನ್ನೊಮ್ಮೆ ನಾನು ಕರ್ಸಕ್ ಹೋಗ್ಬೇಡ್ರಿ ನೀವು ಹಂಗ ಬ್ಯಾಡ ಬರ್ರಿಲೆ ಅಲ್ಲ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತೈತಿ ಹೋಗಾಗ ನಿನ್ನ ಮಗಳ ಆ ಹುಡುಗಿ ಕೊಟ್ಟ ಕಾಸ ಆ ಊರು ಸೊಸಿ ಮಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಬೈದರ್ನ ಕರಿಬೇಡ ಹೋಗು